ನಮಸ್ಕಾರ ಗೆಳೆಯರೆ, ಇವತ್ತಿಗೆ ಭಾರತ ಎಂದಿಗೂ ಊಹಿಸಿರದ ಒಂದು ಪವಾಡವನ್ನು ಮಾಡಿದೆ ಗೆಳೆಯರೆ. 10 ವರ್ಷಗಳ ಹಿಂದೆ ಯಾರಾದರೂ ನಿಮಗೆ ಭಾರತವು ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಇಷ್ಟು ಶಕ್ತಿಶಾಲಿ ದೇಶವಾಗ್ತದೆ ಅನ್ನೋದನ್ನ ಹೇಳಿದ್ರೆ ಆಗ ನೀವು ಅವರ ಈ ಮಾತುಗಳಿಗೆ ನಗ್ತಾ ಇದ್ರಿ. ಹಾಗೂ ಅದು ನಗು ತರಿಸುವಂತ ವಿಷಯನೂ ಕೂಡ ಆಗಿತ್ತು. ಯಾಕಂದ್ರೆ 10 ವರ್ಷಗಳ ಹಿಂದೆ ಪರಿಸ್ಥಿತಿ ಹಾಗೇನೆ ಇತ್ತು. ಆ ಸಮಯದಲ್ಲಿ ಭಾರತೀಯ ಸೈನ್ಯದಲ್ಲಿರುವ ಎಲ್ಲಾ ಶಸ್ತ್ರಾಸ್ತ್ರಗಳಲ್ಲಿ 80%ಗಿಂತ ಹೆಚ್ಚು ವಿದೇಶಿ ಶಸ್ತ್ರಾಸ್ತ್ರಗಳು ಇದ್ದು ಅದರಲ್ಲಿನ 70% ರಷ್ಟು ರಷ್ಯನ್ ಅಥವಾ ಸೋವಿಯತ್ ಯೂನಿಯನ್ ಕಾಲದಲ್ಲಿನ ಶಸ್ತ್ರಾಸ್ತ್ರಗಳು ಇದ್ದವು. ನಮ್ಮ ಸೈನ್ಯವು ಕಠಿಣ ಸ್ಥಿತಿಯಲ್ಲಿತ್ತು. ಇದಷ್ಟೇ ಅಲ್ಲದೆ ಆ ಸಮಯದಲ್ಲಿ ನಾವು ಸೈನ್ಯಕ್ಕೆ ಸೇರಿಸಲಿರುವ ಎಲ್ಲ ಶಸ್ತ್ರಾಸ್ತ್ರಗಳಲ್ಲಿ 90% ವರೆಗೆ ಇತರೆ ದೇಶಗಳಿಂದ ಖರೀದಿಸುತ್ತೇವೆ ಅನ್ನೋ ನಮ್ಮ ಪ್ಲಾನಿಂಗ್ ಇದ್ದು ಅವುಗಳಲ್ಲಿ ಹೆಚ್ಚಿನವುಗಳಿಗೆ ನಾವು ಈಗಾಗಲೇ ಆರ್ಡರ್ಗಳನ್ನು ಕೂಡ ಮಾಡಿದ್ದೇವೆ. ಅದಕ್ಕಾಗಿಯೇ ನೀವು ಆಗ ಭಾರತ ಒಂದಿನ ಮಿಲಿಟರಿ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಸ್ವಾವಲಂಬಿ ಆಗುವ ಹಂತಕ್ಕೆ ಹತ್ತಿರವಾಗ್ತದೆ ಅನ್ನೋದನ್ನ ಕೇಳಿದಾಗಲೆಲ್ಲ ಅದು ನಗಾಡುವ ವಿಷಯಕ್ಕೆ ಈಡಾಗ್ತಾ ಇತ್ತು. ಆದ್ರೆ ಇವತ್ತು 10 ವರ್ಷಗಳ ನಂತರ ಪರಿಸ್ಥಿತಿ ಬದಲಾಗಿದ್ದು ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಈ ಆರ್ಟಿಕಲ್ ಅನ್ನ ನೋಡಿ. ಭಾರತ ಸರ್ಕಾರವು ಈ ಡೇಟಾವನ್ನ ಬಿಡುಗಡೆ ಮಾಡಿದ್ದು ಭಾರತದ ರಕ್ಷಣಾ ಉತ್ಪಾದನೆ ಅಂದರೆ ನಾವು ಭಾರತದಲ್ಲಿ ಎಷ್ಟು ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳನ್ನ ತಯಾರಿಸುತ್ತೇವೆ ಅನ್ನೋದರ ಮೌಲ್ಯಮಾಪನವು 1.2 ಲಕ್ಷ ಕೋಟಿ ದಾಟಿದೆ ಅನ್ನೋದನ್ನ ಹೇಳಿದೆ. ಬಹಳ ಜನರಿಗೆ ರೂಪಾಯಿಗಳಲ್ಲಿ ಅರ್ಥವಾಗುವುದಿಲ್ಲ. ಅವರಿಗೆ ನಾನು ಬಿಲಿಯನ್ಗಳಲ್ಲಿ ಹೇಳೋದಾದ್ರೆ ಭಾರತದಲ್ಲಿ ನಾವು ಇವತ್ತಿಗೆ ಸುಮಾರು 15 ರಿಂದ 16 ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನ ತಯಾರಿಸಿದ್ದೇವೆ. ಹಾಗೂ ಇದು ಬಹಳ ದೊಡ್ಡ ಜಿಗಿತವೂ ಆಗಿದೆ. 2014-15ನೇ ವರ್ಷಕ್ಕೆ ಹೋಲಿಸಿದ್ರೆ 174% ರಷ್ಟು ಜಿಗಿತ ಕಂಡಿದ್ದು ಇದು ತುಂಬಾ ಪ್ರಭಾವಶಾಲಿ ಆಗಿದೆ. ಆದರೆ ಇದಕ್ಕಿಂತ ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಿರೋದು ಎಕ್ಸ್ಪೋರ್ಟ್ಸ್. ಅಂದರೆ ನಾನು ನಿಮ್ಗೆ ಹೇಳಿದ ಒಟ್ಟು ಸಂಖ್ಯೆ ಸುಮಾರು 15 ಬಿಲಿಯನ್ ಡಾಲರ್ಗಳಲ್ಲಿ ನಾವು ತಯಾರಿಸಿದ ಎಲ್ಲಾ ಶಸ್ತ್ರಾಸ್ತ್ರಗಳು ಏನಿವೆ ಇದರಲ್ಲಿ ನಾವು ಭಾರತೀಯ ಸೇನೆಗಾಗಿ ತಯಾರಿಸಿದ ಮತ್ತು ನಾವು ತಯಾರಿಸಿ ಇತರೆ ದೇಶಗಳಿಗೆ ಮಾರಾಟ ಮಾಡಿದ ಶಸ್ತ್ರಾಸ್ತ್ರಗಳು ಕೂಡ ಸೇರಿವೆ. ಆದರೆ ಇದರಲ್ಲಿ ಎಕ್ಸ್ಪೋರ್ಟ್ ಎಷ್ಟಿದೆ ಅಂದ್ರೆ ನಾವು ಇತರ ದೇಶಗಳಿಗೆ ಎಷ್ಟು ಮಾರಾಟ ಮಾಡಿದ್ದೇವೆ. ಸೊ ಗೆಳೆಯರೆ, ಇದರಲ್ಲಿ 30 ಪಟ್ಟರಷ್ಟು ಜಿಗಿತವಿದೆ. ಹೌದು, 1-2% ಅಲ್ಲ, ಈ 10 ವರ್ಷಗಳಲ್ಲಿ ನಾವು 30% ರಷ್ಟು ಅದನ್ನು ಸುಮಾರು 21,000 ಕೋಟಿ ರೂಪಾಯಿಗಳನ್ನ ದಾಟಿದ್ದೇವೆ. ಅಂದ್ರೆ ನಾವು ಒಂದು ವರ್ಷದಲ್ಲಿ ಸುಮಾರು 2.5 ರಿಂದ 3 ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡ್ತಾ ಇದ್ದೇವೆ. ಹಾಗೂ ಈ ರಫ್ತು ಕೇವಲ 1-2 ದೇಶಗಳಿಗಷ್ಟೇ ಅಲ್ಲ, ಸುಮಾರು 100 ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದೆ. ಇದು ಬ್ರಹ್ಮೋಸ್ ಕ್ಷಿಪಣಿ ಅಂತ ಅತಿ ದೊಡ್ಡ ಶಸ್ತ್ರಾಸ್ತ್ರಗಳು ಮತ್ತು ಚಿಕ್ಕ ಮಿಲಿಟರಿ ಉಪಕರಣಗಳನ್ನು ಸಹ ಒಳಗೊಂಡಿದೆ. ಅಂದ್ರೆ ನಾವು ಹಾಗೆ ನೋಡಿದ್ರೆ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ವೇಗವಾಗಿ ಸ್ವಾವಲಂಬಿ ಆಗ್ತಾ ಇದ್ದೇವೆ. ಹಾಗೂ ಮೇಡ್ ಇನ್ ಇಂಡಿಯಾ ಕೂಡ ವೇಗವಾಗಿ ಜಗತ್ತಿನಾದ್ಯಂತ ಹಬ್ಬುತ್ತಿದೆ. ಹಾಗಾದ್ರೆ ಇಲ್ಲಿ ಎಲ್ಲವೂ ಚೆನ್ನಾಗಿದೆ? ಇಲ್ಲ, ಇಲ್ಲಿ ಇನ್ನೊಂದು ರಿಪೋರ್ಟ್ ಒಂದು ಬಿಡುಗಡೆಯಾಗಿದ್ದು ಇದನ್ನ ನೋಡಿ ನನಗೆ ತುಂಬಾ ನಿರಾಶೆಯಾಗಿದೆ. ಹಾಗೂ ನಿಮಗೂ ಕೂಡ ನಿರಾಶೆ ಆಗಬಹುದು. ಅದು ಏನಂದ್ರೆ ಅದು ನಮ್ಮ ರಕ್ಷಣಾ ಬಜೆಟ್. ಹೌದು, ಆಕ್ಚುಲಿ 2013-14ರಲ್ಲಿ ಅಂದ್ರೆ ಸುಮಾರು 10 ವರ್ಷಗಳ ಹಿಂದೆ ಭಾರತದ ರಕ್ಷಣಾ ಬಜೆಟ್ 2.5 ಲಕ್ಷ ಕೋಟಿಗಳಷ್ಟಿತ್ತು. ಅದು ಈಗ 6.5 ಲಕ್ಷ ಕೋಟಿಗಳಿಗಿಂತ ಸ್ವಲ್ಪ ಹೆಚ್ಚಾಗಿದೆ ಅನ್ನೋ ಡೇಟಾಗಳನ್ನ ಬಿಡುಗಡೆ ಮಾಡಲಾಗಿದೆ. ನೀವು ಇದನ್ನ 200%ಗಿಂತ ಹೆಚ್ಚು ಜಿಗಿತ ಅನ್ನೋದನ್ನ ಅಂದ್ಕೊಳ್ತಾ ಇರಬಹುದು. ಆದ್ರೆ ಗೆಳೆಯರೆ, ಕಳೆದ 10 ವರ್ಷಗಳಲ್ಲಿ ನಮ್ಮ ಗಡಿಗಳಲ್ಲಿಯೂ ದೊಡ್ಡ ಬದಲಾವಣೆಗಳಾಗಿವೆ. ನಮ್ಮ ಶತ್ರುಗಳು ಗಡಿಯಲ್ಲಿ ಬಲಶಾಲಿಯಾಗಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬೇಕು. ಅದಕ್ಕಾಗಿ ನೀವು ನೋಡ್ತಾ ಇರುವಂತಹ ಈ ಬಜೆಟ್ 6.5 ಲಕ್ಷ ಕೋಟಿ ಬಜೆಟ್ ಹೆಚ್ಚು ಇದೆ ಅಂತ ಅನಿಸ್ತಾ ಇರಬಹುದು. ಆದ್ರೆ ಇದನ್ನ ಬಿಲಿಯನ್ ನಲ್ಲಿ ಹೇಳಿದಾಗ ಇದು ಸುಮಾರು 80 ಬಿಲಿಯನ್ ಅಲ್ಲಿ ಬರ್ತದೆ. ಆದ್ರೆ ನಮ್ಗಿದು ಸಾಕಾಗುವುದಿಲ್ಲ. ಕನಿಷ್ಠ ನಮಗೆ 100 ಬಿಲಿಯನ್ ಡಾಲರ್ಗಳ ಬಜೆಟ್ನ ಅಗತ್ಯವಿದೆ. ಅಂದ್ರೆ 8,50,000 ಕೋಟಿಗಳಿಗಿಂತ ಹೆಚ್ಚಿನ ಬಜೆಟ್ ನಮಗೆ ಬೇಕು. ಇಷ್ಟಿಲ್ದಿದ್ರೆ ಇಲ್ಲಿ ಕೆಲಸ ನಡೆಯೋದೇ ಇಲ್ಲ. ನಮಗೆ ಮುಂದಿನ ವರ್ಷ ಅಂದ್ರೆ ಮುಂದಿನ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸರ್ಕಾರವು ಈ ಬಜೆಟ್ ಅನ್ನ 100 ಬಿಲಿಯನ್ಗೆ ಕೊಂಡೊಯ್ಯಬೇಕಾಗ್ತದೆ. ಈ 85 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಇರುವ ರಕ್ಷಣಾ ಬಜೆಟ್ ನಮಗೆ ಸಾಕಾಗುವುದಿಲ್ಲ. ಆದಾಗ್ಯೂ ಗೆಳೆಯರೆ, ನಾನು ನಿಮ್ಗೆ ಈ 3 ರಿಪೋರ್ಟ್ ಬಗ್ಗೆ ಹೇಳಿದ್ದೇನೆ. ಈ 3 ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯ ಏನೇ ಇರಲಿ, ಯಾವುದೇ ತಾರತಮ್ಯವಿಲ್ಲದೆ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ನಮಗೆ ತಿಳಿಸಿ. ಒಳ್ಳೆಯದಾಗಿದ್ರೆ ಒಳ್ಳೆಯದಂತ ಹೇಳಿ, ಕೆಟ್ಟದಾಗಿದ್ರೆ ಕೆಟ್ಟದಂತ ಹೇಳಿ. ಈ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡೋತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.